ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಅರೆಬೆತ್ತಲೆಗೊಳಿಸಿ ಹಲ್ಲೆ ನಡೆಸಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಕೇಶವಾಪುರ ಪೊಲೀಸ್ ಠಾಣೆಯ ಪಿಐ ಕೆಎಸ್ ಹಟ್ಟಿ ತಲೆದಂಡವಾಗಿದೆ. ಇದೀಗ ಪೊಲೀಸರ ತಲೆದಂಡ ಆಗಿದೆ. ತನಿಖೆ ಮುಗಿಯೋವರೆಗೂ ಕಮಿಷನರ್ ಕಚೇರಿಯಲ್ಲಿಯೇ ಕೆಲಸವನ್ನ ನಿರ್ವಹಿಸಬೇಕು. ಕಮಿಷನರ್ ಕಚೇರಿಯಲ್ಲಿ ವರದಿ ಮಾಡಿಕೊಳ್ಳುವಂತೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರಿಂದ ಆದೇಶ ಹೊರಡಿಸಲಾಗಿದೆ. ಗಂಟಿಕೇರಿ ಠಾಣೆಯ ಪಿಐ ಜಾಧವ್ರಿಗೆ ಹೆಚ್ಚುವರಿ ಹೊಣೆಗಾರಿಕೆಯನ್ನು ನೀಡಲಾಗಿದ್ದು, ಕೇಶವಾಪುರ ಠಾಣೆ ಪ್ರಭಾರ ವಹಿಸಿಕೊಳ್ಳುವುದಕ್ಕೆ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಕಾರ್ಯಕರ್ತೆ ಅರೆಬೆತ್ತಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತಹ ಪ್ರಕರಣ ಇದು. ಕೇಶವಾಪುರ ಠಾಣೆ ಇನ್ಸ್ಪೆಕ್ಟರ್ನ ತಲೆದಂಡ ಆಗಿದ್ದು, ಇವತ್ತು ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರು ಕಹಳೆಯನ್ನು ಮೊಳಗಿಸ್ತಾ ಇದ್ದ. ಇದರ ಬೆನ್ನಲ್ಲೇ ಪಿಐ ಕೆಎಸ್ ಹಟ್ಟಿ ತಲೆದಂಡವಾಗಿದ್ದು, ತನಿಖೆ ಮುಗಿಯೋವರೆಗೂ ಕೂಡ ಕಮಿಷನರ್ ಕಚೇರಿಯಲ್ಲಿ ಅವರು ಕೆಲಸವನ್ನ ನಿರ್ವಹಿಸಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರಿಂದ ಆದೇಶವನ್ನ ಹೊರಡಿಸಲಾಗಿದ್ದು, ಕಮಿಷನರ್ ಕಚೇರಿಯಲ್ಲಿ ವರದಿ ಮಾಡಿಕೊಳ್ಳುವಂತೆ ಈಗ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಂಟಿಕೇರಿ ಠಾಣೆಯ ಪಿಐ ಜಾಧವ್ರಿಗೆ ಹೆಚ್ಚುವರಿ ಹೊಣೆಗಾರಿಕೆಯನ್ನು ನೀಡಲಾಗಿದೆ. ಇದು ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆ ಇವತ್ತು ನಡೆಸುವುದಕ್ಕೆ ಎಲ್ಲ ಸಿದ್ಧತೆಯನ್ನು ಒಂದು ಕಡೆ ಮಾಡಿಕೊಳ್ತಾ ಇರುವಂತಹ ಬೆನ್ನಲ್ಲೇ ಅರೆಬೆತ್ತಲೆಗೊಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ನಾಯಕರ ಈಗಾಗಲೇ ತಲೆದಂಡ ಕೂಡ ಆಗಿರುವಂಥದ್ದು. ಎಸ್ಪಿ ಕೂಡ ಈಗಾಗಲೇ ವರ್ಗಾವಣೆ ಆಗಿದ್ದಾರೆ. ಇದೀಗ ಪಿಐ ಕೂಡ ವರ್ಗಾವಣೆಗೆ ಸೂಚನೆಯನ್ನ ನೀಡಲಾಗಿದೆ. ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆಯನ್ನ ಜೋರು ಮಾಡಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾರ್ಯಕರ್ತೆ ಅರೆನಗ್ನಗೊಳಿಸಿ ಹಲ್ಲೆ ಖಂಡಿಸಿ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದು, ಅಂಬೇಡ್ಕರ್ ಸರ್ಕಲ್ನಿಂದ ಪ್ರತಿಭಟನಾ ಮೆರವಣಿಗೆ ಇವತ್ತು ಸಾಗುತ್ತೆ. ಕೇಂದ್ರ ಸಚಿವ ಜೋಶಿ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಭಾಗಿಯಾಗ್ತಾ ಇದ್ದು, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವರಿಂದ ಪ್ರೊಟೆಸ್ಟ್ ನಡೆಸಲಾಗುತ್ತೆ. ಹುಬ್ಬಳ್ಳಿಯಲ್ಲಿಂದು ಬಿಜೆಪಿ ಕಹಳೆಯನ್ನ ಮೊಳಗಿಸಲಿದೆ. ಕಾರ್ಯಕರ್ತೆಯನ್ನ ಅರೆನಗ್ನಗೊಳಿಸಿ ಹಲ್ಲೆಯನ್ನ ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದೆ. ಅಂಬೇಡ್ಕರ್ ಸರ್ಕಲ್ನಿಂದ ಪ್ರತಿಭಟನಾ ಮೆರವಣಿಗೆ ಇವತ್ತು ಸಾಗುತ್ತೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ನಾಯಕರು ಈ ಪ್ರೊಟೆಸ್ಟ್ನಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ.